ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಅವರೆಕಾಳು ಮತ್ತು ಮಸಾಲೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ಚಳಿಗಂತೂ ಅವರೆಕಾಳು ಮಸಾಲೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಅವರೆಕಾಳು ಬೇಯಿಸ್ಕೋಬೇಕು. ಅದಕ್ಕೆ ಒಂದು ಕುಕ್ಕರಲ್ಲಿ ಸ್ವಲ್ಪನೇ ಅವರೆಕಾಳು ಹಾಕ್ಕೊಂಡಿರೋದು. ನಾನು ಇಲ್ಲಿ 3 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಒನ್ ಟೈಮಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಇದನ್ನು 1-2 ವಿಸಲ್ ಕೂಗಿಸ್ಕೋಬೇಕು. ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 2 ವಿಸಲ್ ಬರೋಷ್ಟರಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ರವೆ, ಕ್ಯಾರೆಟು, 2-3 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು, 1 ಈರುಳ್ಳಿ, ಸ್ವಲ್ಪ ಬೀನ್ಸು. ಕುಕ್ಕರ್ ಕೂಗೈತೆ, ಇನ್ನೂ ತಣ್ಣಗಾಗಿಲ್ಲ. ಕುಕ್ಕರ್ ತಣ್ಣಗಾಗೋಷ್ಟರಲ್ಲಿ ನಾನು ರವೆ ಹುರ್ಕೋತೀನಿ. 1/4 ಕಪ್ಪಷ್ಟು ರವೆ ತಗೊಂಡಿದ್ದೀನಿ. ಒಂದು ಬಾಣಲಿಗೆ ಹಾಕ್ಕೊಂಡು ಬಿಸಿ ಮಾಡ್ಕೊತೀನಿ ರವೆ ನಾನು ತಗೊಂಡಿರೋದು ಬನ್ಸಿ ರವೆ ಅಲ್ಲ, ಮೀಡಿಯಮ್ ರವೆ. ಬನ್ಸಿ ರವೆಲ್ಲೂ ಕೂಡ ಮಾಡ್ಬೋದು ಮಸಾಲೆ ಉಪ್ಪಿಟ್ಟು. ಬನ್ಸಿ ರವೆಲ್ಲೂ ಚೆನ್ನಾಗಿ ಬರುತ್ತೆ. ರವೆ ಕೂಡ ಹುರಿದಿದ್ದಾಗೈತೆ. ಇವಾಗ ಒಂದು ಬಾಣಲಿ ಇಟ್ಕೊಂಡು ಉಪ್ಪಿಟ್ಟು ಮಾಡೋದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ. ಸಾಸಿವೆ ಮತ್ತು ಜೀರಿಗೆ ಸಿಡಿದ್ಮೇಲೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತೀನಿ. 1-2 ಸ್ಪೂನ್ ಕಡಲೆಬೇಳೆ. ಬೇಕಿದ್ರೆ ಕಡಲೆ ಬೀಜನೂ ಕೂಡ ಹಾಕೋಬೋದು. ನಾನು ಕಡಲೆ ಬೀಜ ಹಾಕ್ತಾಯಿಲ್ಲ, ಬರೀ ಕಡಲೆಬೇಳೆ ಹಾಕೋತಾಯಿದ್ದೀನಿ. ಕಡಲೆಬೇಳೆ ಹಾಕಿ ಒಂದು ಅರ್ಧ ನಿಮಿಷ ಹುರ್ಕೋಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವೆಲ್ಲ ಹಾಕಿ ಅದು ಒಂದು ಅರ್ಧ ನಿಮಿಷ ಹುರಿದಿದ್ದಾದಮೇಲೆ ಬೀನ್ಸು, ಕ್ಯಾರೆಟ್ ಹಾಕ್ಕೊತೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಲಿ ಹುರ್ಕೋಬೇಕು. ಆಮೇಲೆ ಕ್ಯಾರೆಟು, ಬೀನ್ಸ್ ಹಾಕ್ಕೊಂಡು ಅದನ್ನು ಹುರ್ಕೊಂಡಿದ್ದೀನಿ. ಒಂದು ನಿಮಿಷ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾಯಿದ್ದೀನಿ. ಸ್ವಲ್ಪನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಸ್ಮೆಲ್ ಹೋಗಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3-4 ನಿಮಿಷ ಕ್ಲೀನಾಗಿ ಹುರ್ಕೋಬೇಕು. 3-4 ನಿಮಿಷ ಹುರ್ಕೊಂಡಿದ್ದಾದಮೇಲೆ ಇವಾಗ ಡ್ರೈ ಮಸಾಲ ಹಾಕ್ಕೊತೀನಿ. ಮೆಣಸಿನ್ಕಾಯಿ ಪುಡಿ, ಚಿಲ್ಲಿ ಪೌಡ್ರು, ಅರಿಶಿನ ಪೌಡ್ರು, ಗರಂ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಹುರ್ಕೋಬೇಕು. ಇಷ್ಟು ಎಲ್ಲ ಸಾಫ್ಟ್ ಆಗೋ ಥರ ಹುರ್ಕೊಂಡಿದ್ಮೇಲೆ ಸ್ವಲ್ಪ ಅವರೆಕಾಳು, ಬೇಯಿಸಿರೋಂಥ ಅವರೆಕಾಳು ಕೂಡ ಹಾಕ್ಕೊಂಡು ಈ ಮಸಾಲ ಜೊತೆ ಹುರ್ಕೊತೀನಿ. ಹುರಿದಿದ್ದಾಗೈತೆ. ಇವಾಗ ನಾನು ರವೆ ತಗೊಂಡಿದ್ನಲ್ಲ, ಆ ಕಪ್ಪಲ್ಲಿ 3/4 ಕಪ್ಪಷ್ಟು ರವೆ ತಗೊಂಡಿದ್ದೆ. ಅದಕ್ಕೆ 2 ಕಪ್ಪು ನೀರು ಹಾಕ್ಕೊಂಡು ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಬಿಸಿ ಮಾಡಿ ನೀರು ಕುದೀತೈತೆ ನೋಡಿ. ಇವಾಗ ರವೆ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡದಿರೋ ರೀತಿ ಇದನ್ನು ನಾವು ತಿರ್ಸ್ಕೋಬೇಕು. ಇದು ಸ್ವಲ್ಪ ಗಂಟಾಗುತ್ತೆ, ಅದಕ್ಕೆ ಈ ರೀತಿ ಒಂದು ಕೈಲಿ ರವೆ ಹಾಕ್ಕೊಂಡು ಒಂದು ಕೈಲಿ ಸ್ಪೂನಲ್ಲಿ ತಿರುಗಿಸ್ಕೋಬೇಕು. ಈ ರೀತಿ ನೋಡಿ. ಇಷ್ಟು ನಮಗೆ ರವೆ ಹಾಕ್ದಾಗ ತೆಳ್ಳಗಂತ ಅನಿಸುತ್ತೆ, ಅದು ಬೆಂದರೆ ತುಂಬಾ ಗಟ್ಟಿಯಾಗುತ್ತೆ ನೋಡಿ. ಈ ರೀತಿ ಕೈ ಬಿಡದಿರೋ ರೀತಿ ಸ್ವಲ್ಪ ಗಟ್ಟಿ ಆಗೋವರೆಗೂ ರವೆನ ಈ ರೀತಿ ತಿರುಗಿಸ್ಕೊತಾ ಇರಬೇಕು ನೋಡಿ. ಇಷ್ಟು ಗಟ್ಟಿ ಆಗ್ತೈತೆ. ಇವಾಗ ಕ್ಲೀನಾಗಿ ತಿರ್ಸ್ಕೋಬೇಕು, ಗಂಟಾಗದಿರೋ ರೀತಿ ತಿರುಗಿಸ್ಕೋಬೇಕು. ಈ ಅವರೆಕಾಳು ಮಸಾಲೆ ಉಪ್ಪಿಟ್ಟಂತೂ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. 1 ಸ್ಪೂನ್ ತೆಂಗಿನಕಾಯಿ ತುರಿ ಹಾಕೋತಾಯಿದ್ದೀನಿ. ತೆಂಗಿನಕಾಯಿ ತುರಿ ಆಪ್ಷನಲ್ ಅಷ್ಟೇ, ಹಾಕೋಬೇಕು ಅಂತೇನಿಲ್ಲ. ಸ್ವಲ್ಪ ನಿಂಬೆಹಣ್ಣು, ನಾನು ಟೊಮೊಟೊ ಹಾಕಿದ್ದಿಲ್ಲ, ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಇದನ್ನ ತಿರುಗಿಸ್ಕೊಂಡ್ರೆ ನೋಡಿ ಇಷ್ಟು ಗಟ್ಟಿ ಆಗೈತೆ ಉಪ್ಪಿಟ್ಟು ನೋಡಿ. ಈ ಥರ ಆದರೆ ಸಾಕು ನಮಗೆ. ಕ್ಲೀನಾಗಿ ಆಗೈತೆ. 3/4 ಕಪ್ಪು ರವೆಗೆ 2 ಕಪ್ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಒಂದು ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಅರ್ಧ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ. ಅರ್ಧ ನಿಮಿಷ ಬೆಂದೈತೆ. ಉಪ್ಪಿಟ್ಟು ಅಷ್ಟೇ ತುಂಬ ಚೆನ್ನಾಗಾಗೈತೆ. ಈ ರೀತಿ ಆದರೆ ಸಾಕು ನಮಗೆ ನೋಡಿ. ನಾನು ಉಪ್ಪಿಟ್ಟು ಸರ್ವ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.